ಎಸ್, ಈಗ ಓಕೆ ಮೈಕಲ್ ಆಯಿತು. ನೆಕ್ಸ್ಟ್ ನಿಮಗೆ ಕನ್ನಡ ಹುಡುಗ ಇಷ್ಟ ಆಗ್ತಾನೆ ಅಥವಾ ಬೇರೆ ಯಾರಾದ್ರು ಹುಡುಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಕನ್ನಡ ಹುಡುಗನ ಲವ್ ಮಾಡ್ತೀರಾ? ಹೌದು, ಕನ್ನಡ ಹುಡುಗನೇ ನನಗೆ ತುಂಬಾ ಇಷ್ಟ. ಏನು ಕ್ವಾಲಿಟೀಸ್ ಇರಬೇಕು? ನನ್ಗೆ ಇಷ್ಟು ವರ್ಷದಿಂದ ನಂಗೆ ಗೊತ್ತಿರ್ಲಿಲ್ಲ, ಬಟ್ ಇವಾಗ ಆಕ್ಚುಲಿ ನಂಗೆ ಗೊತ್ತಾಯ್ತು ಯಾವ ತರ ಕ್ವಾಲಿಟೀಸ್ ನಂಗೆ ಇಷ್ಟ ಅಂತ. ಅಂಡ್ ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಬೇಸಿಕ್ಸ್ ಅಂದ್ರೆ ಫಸ್ಟ್ ಬೇಸಿಕ್ಸ್ ಇಂದ ಶುರು ಮಾಡೋಣ. ಕೈಂಡ್ನೆಸ್, ಎಂಪತಿ, ಮತ್ತೆ ಪ್ರೀತಿ ಆಬ್ವಿಯಸ್ಲಿ ಇರಬೇಕು, ಲಾಯಲ್ಟಿ, ಅಂಡರ್ಸ್ಟ್ಯಾಂಡಿಂಗ್, ಕಂಪ್ಯಾಷನ್, ಇದೆಲ್ಲ ಬೇಸಿಕ್ ಇಟ್ಸ್ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಅದಾದ್ಮೇಲೆ ಇದು ನಾನು ಒಂದು ಕನ್ನಡ ಹುಡುಗನೇ ಇಷ್ಟಪಡ್ತೀನಿ, ಯಾಕೆಂದ್ರೆ ನಮ್ಮ ವ್ಯಾಲ್ಯೂಸು, ನಮ್ಮ ಕಲ್ಚರು, ನಮ್ಮ ಭಾಷೆ ಎಲ್ಲ ಇಂಪಾರ್ಟೆಂಟ್, ಎಲ್ಲ ಮುಖ್ಯ. ಆ್ಯಂಡ್ ಅದರಿಂದ ನಾನು ರಿಲಿಜಿಯಸ್ ಆಗಿದ್ದೀನಿ, ನಾನು ಸ್ಪಿರಿಚುವಲ್ ಆಗಿದ್ದೀನಿ, ನಮ್ಮ ದೇವಸ್ಥಾನನೂ ಇದೆ. ನಂಗೆ ಆ ಥರ ಹುಡುಗ ನನಗೆ ಇಷ್ಟ. ಓಕೆ, ಅವರು ನನ್ನ ಫ್ಯಾಮಿಲಿ ಓರಿಯೆಂಟೆಡ್ ಸ್ವಲ್ಪ ಇರ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಓಕೆ ಅವರು ನನ್ನ ಜೊತೆ ಬಂದ್ಬಿಟ್ಟು ನಮ್ಮ ದೇವಸ್ಥಾನ ಅಲ್ಲಿ ಪೂಜೆ ಮಾಡ್ತಾರೆ, ಇಲ್ಲಾಂದರೆ ಸ್ಪಿರಿಚುವಲ್ ಆಗಿ ಮೆಡಿಟೇಷನ್ ಮಾಡ್ತಾರೆ. ಅದೆಲ್ಲ ನಂಗೆ ಮುಖ್ಯ. ಯಾವಾಗಲೂ ಹೇಳ್ತಾರೆ, ಇಫ್ ಯು ಫೈಂಡ್ ಅ ಮ್ಯಾನ್, ಹಿ ಹ್ಯಾಸ್ ಟು ಬ್ರಿಂಗ್ ಯು ಕ್ಲೋಸರ್ ಟು ಗಾಡ್. ಅದೇ that's important. ಸೊ ನನಗೆ ಆ ರಿಯಲೈಸೇಷನ್ ಬಂದಿದೆ. ಆ್ಯಂಡ್ ಅದರಿಂದ ದಟ್ಸ್ ಜಸ್ಟ್ ಒನ್ ಆಫ್ ದ ಥಿಂಗ್ಸ್ ಅಂತ ನನ್ಗೆ ಅನ್ಸುತ್ತೆ. ಬಟ್ ಅವರು ಹಂಬಲ್ ಆಗಿದ್ರೆ, ತುಂಬ ಸ್ವೀಟ್ ಆಗಿದ್ರೆ, ಮತ್ತೆ ಫೈನಾನ್ಷಿಯಲಿ ಸ್ಟೇಬಲ್. ಓ, ಇದು ಲಾಸ್ಟ್ ಅಲ್ಲಿ ಎಷ್ಟು ಪರ್ ಆನಮ್ ಎಷ್ಟು ಇರಬೇಕು? ಪರ್ ಮಂತ್ ಜಾಸ್ತಿನೇ ಇರಬೇಕು, ಯಾಕಂದ್ರೆ ರ್ಯಾಪರ್. Exactly, the rapper lifestyle. ಮತ್ತೆ ಕಾರ್ಸ್ ಎಲ್ಲ I want the Porsche and the Mercedes Benz ಅದೆಲ್ಲ ಇರಬೇಕು. ನಂಗೆ lavish lifestyle ಇಷ್ಟ. Okay. I'm used to it to some extent, but at the same time ಮನಸ್ಸಲ್ಲಿ ಹೃದಯಲ್ಲಿ ತುಂಬಾ ಪ್ಯೂರ್ ಆಗಿರ್ಬೇಕಂತ ಅನ್ಸುತ್ತೆ. ಓಕೆ, ಪರ್ ಮಂತ್ ಅಥವಾ ಪರ್ ಇಯರ್ ಎಷ್ಟು ಇರ್ಬೇಕಾಗಿದ್ರೆ? ನೋ ಗಾಡ್, ಡಾಲರ್ಸ್ ಅಲ್ಲ, ಇಲ್ಲ ಡಾಲರ್ಸ್ ಹೋಗಿದ್ದಾರೆ. ಓಕೆ, ಎನಿಥಿಂಗ್ ಡಾಲರ್ಸ್ ಕನ್ವರ್ಟ್ ಮಾಡ್ಕೊಂತಾರೆ. ಆಯ್ತು. ಡಾಲರ್ಸ್ I wouldn't mind say maybe 500,000 to $1 million. Oh my god. Okay. Yearly. No, ಅದು ಓಕೆ ಮಾಡೋಣ. Yearly. ಕೆಲವೊಬ್ರು ಇದ್ದಾರೆ, ಮೀಟ್ ಮಾಡ್ಬೋದು ಅದು. Okay. ಯಾ, ಸೂಪರ್. ಒಳ್ಳೆ ಡ್ರೀಮ್ಸ್ ಇದೆ ಅಂಡ್ ಲಾವಿಶ್ ಲೈಫ್ ನ ಎಂಜಾಯ್ ಮಾಡಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ಅಟ್ ದ ಸೇಮ್ ಟೈಮ್ ನಾನೇ ಅಷ್ಟು ದುಡಿಬೇಕಂತ ಅನ್ಸ್ತಾ ಇದೆ. ಫಸ್ಟ್ ನಾನು ಅಷ್ಟು ದುಡಿಬೇಕು, ಆಮೇಲೆ ಆ ತರ ಹುಡುಗ ಸಿಕ್ಕಿದ್ರೆ ನಾವು ಇಬ್ರು, ಇಟ್ಸ್ ಹ್ಯಾಸ್ ಟು ಬಿ ಅ ಜಾಯಿಂಟ್ ಥಿಂಗ್. ಬರೀ ಅವರೇ ದುಡಿತಾ ಇರೋದು ನನ್ಗೆ ಆ ತರ ಇಷ್ಟ ಇಲ್ಲ. ಇಬ್ರು we have to be compatible, we have to support each other. ಆ ತರ ಇರಬೇಕು. ಒಂದೊಳ್ಳೆ ಇದನ್ನ ಹೇಳಿದ್ರ. ಓಕೆ, ಈ ಫ್ಯಾಮಿಲಿ ಏನು ಸಪೋರ್ಟಿವ್ ಆಗಿದೆ? ಏನೇನು ನೆಕ್ಸ್ಟ್ ಪ್ಲಾನ್ಸ್ ಏನಾದ್ರು? ಅಪ್ಪ ಅಮ್ಮ ಏನು ಹೇಳ್ತಾ ಇದ್ದಾರೆ? ಆಬ್ವಿಯಸ್ಲಿ ಸಾಂಗ್ಸ್ ಎಲ್ಲ ಅವ್ರು ತುಂಬಾ ಮೋಟಿವೇಟ್ ಮಾಡ್ತಾ ಇದಾರೆ, ಇನ್ನ ಹಾಡ್ ಎಲ್ಲ ಬಿಡ್ಬೇಕಂತ. ಮತ್ತೆ ಮೂವೀಸು ಏನಾದ್ರು ಅವಕಾಶ ಸಿಗ್ತಾ ಇದ್ರೆ ಅದೆಲ್ಲ ಅವರು ತುಂಬಾ ಎಂಕರೇಜ್ಮೆಂಟ್ ಕೊಡ್ತಾ ಇದಾರೆ ಮಾಡಿ ಅಂತ. ಮತ್ತೆ ಇದು ರಿಯಾಲಿಟಿ ಶೋ ಗಿಚ್ಚಿ ಗಿಲಿ ಅದೆಲ್ಲ ತುಂಬಾ ಫುಲ್ ಸಪೋರ್ಟ್ ಸಿಗ್ತಾ ಇದೆ. ಕರಿಯರ್ ಬಗ್ಗೆ ಅವರು ತುಂಬಾ ಸಪೋರ್ಟಿಂಗ್. ಆ್ಯಂಡ್ ನೀವು ತುಂಬ ಕನ್ನಡ ಟ್ರೈ ಮಾಡ್ತಾ ಇದ್ದೀರಲ್ಲ, ಕನ್ನಡ ಮಾತಾಡೋದು ಅದು ಆಲ್ಮೋಸ್ಟ್ ನಾನು ಫ್ರಮ್ ಆಫ್ ದ ಕ್ಯಾಮ್ರಾ ಕೂಡ ನೀವು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಕೆಲವೊಂದು ಸ್ಲ್ಯಾಂಗ್ ಅದು ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಅದು ಬಿಟ್ಟರೆ ನೀವು ಮಾತಾಡೋ ಕನ್ನಡ ಅದ್ಭುತವಾಗಿದೆ, ಚೆನ್ನಾಗಿದೆ ಕೂಡ. ಆ್ಯಂಡ್ ಹೆಂಗೆ ಟ್ರೈ ಮಾಡ್ತಾ ಇದ್ದೀರಾ ಅದನ್ನು? ಅಂದ್ರೆ ಹೆಂಗ್ ಕಲಿಯಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಸೊ ಟೀಚರ್ ಸಮಥಿಂಗ್? ಇಲ್ಲ, ಸೊ ನಾನು ಚಿಕ್ಕವಳಾಗಿದ್ದಾಗ ನಮ್ಮ ಅಪ್ಪ ಅಮ್ಮ ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ಸೊ ನಾನು ಬಟ್ ನನಗೆ ಅಷ್ಟು ಕನ್ನಡ ಮಾತಾಡಕ್ ಬರ್ತಾ ಇರ್ಲಿಲ್ಲ. ಬಟ್ ಅಲ್ಲಿ ನಾನು ವರ್ಡ್ಸ್ ಪಿಕಪ್ ಮಾಡ್ತಾ ಇದ್ದೆ. ಆ್ಯಂಡ್ ಬಟ್ ದುಬೈಲಿರುವಾಗ ಫುಲ್ಲು ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದೆ. ಸೊ ಕನ್ನಡನೂ ಅಷ್ಟು ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಈ 2 ವರ್ಷ ಅಲ್ಲಿ ಬೆಂಗಳೂರು ಬಂದಾದ್ಮೇಲೆ ನಾನು ಕನ್ನಡ ಕಲ್ತಿದ್ದೀನಿ. ಸೊ ಅಪ್ಪ ಏನ್ ಹೇಳ್ತಾರೋ, ಅಮ್ಮ ಏನ್ ಹೇಳ್ತಾರೋ, ಎಲ್ಲೋ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕನ್ನಡ ಹೇಗೆ ಮಾತಾಡ್ತಾರೆ ಅದನ್ನ ಪಿಕಪ್ ಮಾಡ್ಕೊಂಡು ನಾನು ಕಲಿತಾ ಇದ್ದೀನಿ. ಇನ್ನ ಕಲಿಬೇಕಂತ ನಂಗೆ ತುಂಬಾ ಆಸೆ ಇದೆ. ಜನಗಳು ಹೇಳ್ತಾರೆ, ಓಕೆ ನಂಗೆ ಕನ್ನಡ ಗೊತ್ತಿಲ್ಲ, ನಂಗೆ ಕನ್ನಡ ಮಾತಾಡಕ್ ಗೊತ್ತಿಲ್ಲ, ಫಸ್ಟ್ ಚೆನ್ನಾಗಿ ಮಾತಾಡಕ್ ಕಲಿ ಅಂತ. ಆಯ್ತು, ನಾನು ಕಲಿತಾ ಇದ್ದೀನಿ. ಬರೀ 2 ವರ್ಷ ಆಗಿದೆ, ಗಿವ್ ಮಿ ಸಮ್ ಟೈಮ್ ಅಂತ. ಬಟ್ ಅಟ್ ದ ಸೇಮ್ ಟೈಮ್
ಐಮ್ ವೆರಿ ನಾನು ತುಂಬ ಹೆಮ್ಮೆಯಿಂದ ನಾನು ಕನ್ನಡ ಕಲಿಬೇಕಂತ ನನಗೆ ಆಸೆ ಇದೆ. ಎಸ್, ವೆರಿ ಗುಡ್. ಒಳ್ಳೇದಾಗ್ಲಿ ಕೂಡ ನಿಮಗೆ ಕೂಡ. ಕನ್ನಡ ಗೊತ್ತಿಲ್ಲದವ್ರ ಮುಂದೆ ಕನ್ನಡ ಗೊತ್ತಿದೆ ಅಂತ ಈಸಿಯಾಗಿ ಆ್ಯಂಡ್ ಪ್ರೌಡಾಗಿ ಹೇಳ್ತಾ ಇದ್ದೀರಾ. ತುಂಬ ಅದಕ್ಕೆ ನಾವು ಕಂಗ್ರಾಟ್ಸ್ ಹೇಳ್ಬೇಕು ಅದಕ್ಕೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಡಿ ಬಾಸ್ ಸಾಂಗ್ ಬಿಡ್ತಾ ಇದ್ದೀರಾ, ಅವ್ರ ಫ್ಯಾನ್ಸು ಮತ್ತು ಎಲ್ಲರೂ ಕೂಡ ನಿಮಗೆ ಒಂದೊಳ್ಳೆ ಹೆಸರು ತಂದ್ಕೊಡ್ಲಿ ಆ ಸಾಂಗಿಂದ ಕೂಡ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.